ಹಾಯ್, ನಾನು ಅಕ್ಷತಾ. ಇವತ್ತು ಸಡನ್ಲಿ ನನ್ನ ಹಸ್ಬೆಂಡ್ ಕಸಿನ್ಸ್ ಎಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ. ಓಕೆ ಫೈನ್, ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಿಚನಿಗೆ ಹೋದೆ. ಫ್ರಿಡ್ಜ್ ಓಪನ್ ಮಾಡಿದ್ರೆ ಏನು ವೆಜಿಟೇಬಲ್ಸೇ ಇಲ್ಲ. ಈಚೆಗಡೆ ಒಂದು 4 to 5 ಎಗ್ಸ್ ಮಾತ್ರ ಇದೆ. ಸೊ ಅದರಲ್ಲೇ ಏನಾದ್ರು ಮಾಡ್ಕೋತೀರಾ ಅಂತ ಕೇಳಿದೆ, ಬಿಕಾಸ್ ನನಗೆ ನಾನ್ ವೆಜ್ ಅಡುಗೆ ಮಾಡಕ್ಕೆ ಬರಲ್ಲ. ಸೊ ಅವ್ರು ಹೇಳಿದ್ರು, ಸೊ ನಾವು ಎಗ್ ಸಾಂಬಾರ್ ಪ್ರಿಪೇರ್ ಮಾಡ್ಕೋತೀವಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅದನ್ನ ನಿಮ್ಮ ಜೊತೆಲ್ಲೂ ಶೇರ್ ಮಾಡ್ಕೋಬೇಕನ್ನಿಸ್ತು. ಬನ್ನಿ ತೋರಿಸ್ತೀನಿ ಹೇಗೆ ಬರುತ್ತೆ ನೋಡೋಣ. ಎಸ್, ಬನ್ನಿ ನೋಡೋಣ. ಅಣ್ಣ ಏನೇನು ತಗೊಂಡಿದ್ದೀರಾ ಹೇಳಿ. ಫಸ್ಟು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಇದು 2 ಭಾಗ ಮಾಡ್ಕೊಂಡಿದೀನಿ. ಒಂದು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಂಡಿದೀನಿ, ಒಂದು ರುಬ್ಬಕ್ಕೆ ಅಂತ ರೆಡಿ ಮಾಡ್ಕೊಂಡಿದೀನಿ. ಓಕೆ, ಈ ಹಸಿಮೆಣಸಿನ್ಕಾಯಿ ಏನು ತೊಗೊಂಡಿದಪ್ಪ, ಟೇಸ್ಟ್ ಪರ್ಪಸ್ಗೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದೀವಿ. ಜಸ್ಟ್ ಅದಾದ್ಮೇಲೆ ನಂತರ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡಿದೀನಿ. ಅದು ಮೊಟ್ಟೆ ಬೇಯಿಸಿದ್ರೆ ಅಲ್ಲಿ ಆಲ್ರೆಡಿ ಮೊಟ್ಟೆ ಬೆಂದಿದೆ ನೋಡಿ. ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಮೃದುವಾಗಿ ಓಪನ್ ಆಗುತ್ತೆ. ಅದಕ್ಕೋಸ್ಕರ 5 ಮೊಟ್ಟೆ ರೆಡಿ ಇದೆ. ಓಕೆ, ಮತ್ತೆ ತೆಂಗಿನಕಾಯಿ ಬೇರೆ ತುರ್ಕೊಂಡಿದ್ದೀರಾ? ತೆಂಗಿನಕಾಯಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅದನ್ನ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ಟು ಹಾಕೋದು. ತೆಂಗಿನಕಾಯಿನೂ ಹಾಕ್ಬೇಕಾ ರುಬ್ಬೋದಕ್ಕೆ? ಹೌದು, ತೆಂಗಿನಕಾಯಿ ಸ್ವಲ್ಪ ಯೂಸ್ ಮಾಡಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೇಳಿ ಅಣ್ಣ, ರುಬ್ಬೋದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ತೋರಿಸಿ. ಫಸ್ಟ್ ಈರುಳ್ಳಿ, ರುಚಿಗೆ ತಕ್ಕನಷ್ಟು ಕಾಯಿ. ನಿಮ್ಗೆ ಏನಾದ್ರು ಜಾಸ್ತಿ ಬೇಕು, ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ, ಗಟ್ಟಿ ಬೇಕು ಅಂದ್ರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ನಂತರ 2 ಲವಂಗ, ರುಚಿಗೆ ತಕ್ಕಷ್ಟು ಸ್ವಲ್ಪ ಗಸಗಸೆ, ಚಕ್ಕೆ ಬೇಕಾಗುತ್ತೆ, ಚಕ್ಕೆ, 1 ಲವಂಗ. ನೆಕ್ಸ್ಟ್ ಜೊತೆಗೆ ಎಲೆ, ಸಾಂಬಾರ್ ಪೌಡರ್, ಧನಿಯಾ ಪೌಡರ್, ಟೇಸ್ಟ್ ಪರ್ಪಸ್ಗೋಸ್ಕರ ಸ್ವಲ್ಪ ಧನಿಯಾ ಪೌಡರ್. ನಂತರ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟಿಗೆ ಬೇಕಾ ಅಷ್ಟಕ್ಕೆ ಹಾಕೊಳ್ಳಿ. ನಾನು 2 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ ಟೇಸ್ಟ್ ಪರ್ಪಸ್ ಹಾಕ್ತಾ ಇದ್ದೀನಿ. ಇಷ್ಟು ಹಾಕ್ಬಿಟ್ಟು ನಾವು ಇದನ್ನು ಸಾಂಬಾರ್ ಪುಡಿ ಮತ್ತು ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಮತ್ತೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 2 ಹಾಕ್ತಾ ಇದ್ದೀವಿ. ನಮ್ಮನೇಲಿ ಕೊತ್ತಂಬರಿ ಇಲ್ಲದೆ ಇರೋದ್ರಿಂದ ಸ್ಕಿಪ್ ಮಾಡಿದೀವಿ. ಅಕಸ್ಮಾತ್ ಗೋಡಂಬಿ ಗಿಡಂಬಿ ಅದನ್ನ ಹಾಕೊಂಡು ಹುರ್ಕೋಬಹುದು. ಅದು ಗಟ್ಟಿ ಬರುತ್ತೆ, ಗ್ರೇವಿ ತುಂಬಾ ಟೇಸ್ಟ್ ಆಗಿರುತ್ತೆ. ಟೊಮೊಟೊನ ಮರ್ತಿದ್ದೆ, ಟೊಮೊಟೊನ ಆ್ಯಡ್ ಮಾಡ್ಕೊಂಡು ಈಗ ರುಬ್ಬೋದಕ್ಕೆ ಈಗ ಕೊಡ್ತಾ ಇದ್ದೀನಿ. ಈಗ ರುಬ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್. ಜಾಸ್ತಿ ಬೇಕಾ? ಚೆನ್ನಾಗಿರಲಿ ಅಂತಂದ್ರೆ ಸ್ವಲ್ಪ ಗ್ರೇವಿ ಥರ ಚೆನ್ನಾಗಿ ಬರಲಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಾಳು ಟೇಸ್ಟ್ ಪರ್ಪಸ್ಗೆ, ಕರಿಬೇವು, 5 ರಿಂದ 6 ಹಸಿಮೆಣಸಿನಕಾಯಿ, ನೀರುಳ್ಳಿ ಹಾಕೋಣ. ಚೆನ್ನಾಗಿರುತ್ತೆ ಅಂತೇಳಿ ನೀರುಳ್ಳಿ ಹಾಕ್ತೀವಿ. ಚೆನ್ನಾಗಿ ಕೆಂಪುಗೆ ಸ್ವಲ್ಪ ಅದಾದ ನಂತರ ಟೊಮೊಟೊ ಹಾಕಬೇಕು.
ಆಗ್ತಾ ಇದೆ. ಹೀಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅಂದ್ರೆ ರುಚಿಗೆ ತಕ್ಕನಾಗ ಮತ್ತು ಉಪ್ಪು ಹಾಕ್ಕೊಳ್ತೀನಿ ನಾನು. ನೀರುಳ್ಳಿ ಕೆಂಪಗಾಗಿದೆ ಈಗ ಫುಲ್ ಆಲ್ರೆಡಿ. ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ತಾ ಇದ್ದೀನಿ ಈಗ. ಟೊಮೊಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಆಯಿಲೆಲ್ಲ ಬಿಟ್ಕೊಂಡಿದೆ ಈಗ. ಈಗ ನಾನೇನು ರುಬ್ಕೊಂಡಿದ್ದನ್ನ ಹಾಕ್ಕೊಂಡು ಮಸಾಲೆ ಮಿಶ್ರಣ ಎಲ್ಲನೂ ಅದನ್ನು ಈಗ ಹಾಕೋಕ್ಕೆ ಹಾಕ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ ಈಗ. ಒಳ್ಳೆ ಸ್ಮೆಲ್ ಮಾಡಿಸ್ತಾರೆ. ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ. ನನಗೆ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಕ್ವಾಂಟಿಟಿ, ಹಾಗಾಗಿ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಡ್ತಾ ಇದ್ದೀನಿ. ಹಾಕೋಕ್ಕೆ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಅದು ಕುದೀಲಿ, ಸ್ವಲ್ಪ ಎಲ್ಲ ಕುದೀತಾ ಬರಬೇಕು. ಇವಾಗ ನಾನು ಮೊಟ್ಟೆನೇ ಆಲ್ರೆಡಿ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಎಗ್ಸ್ ಆರ್ ರೆಡಿ ಆಗ್ತಾ ಇದೆ. ಇದು ಬಾಯ್ಲ್ ಆಗಿ ಆಮೇಲೆ ಎಗ್ ಹಾಕೋಣ. ಚೆನ್ನಾಗಿ ಕುದಿ ಬಂದಿದೆ ಈಗ. ಈಗ ನಾನು ಕಟ್ ಮಾಡ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಿದೆಯಾ? ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಇದು ಕುದಿ ಬಂದಿದೆ. ಮೊಟ್ಟೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಕುದಿ ಬರೋರು ಕುದಿಸೋಣ. ಒಂದೊಂದೇ ಮೊಟ್ಟೆಗಳ ನಾನು ಉಂಡೆ ಹಾಕ್ತಾರೆ. ಉಂಡೆ ಹಾಕಿ ರುಚಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಹೋಲ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಒಂದು ಕುದಿ ಬರೋವರೆಗೂ ನಾನು ಅದನ್ನು ಹೀಗೆ ಇದು ಮಾಡ್ತಾ ಹೋಗ್ತೀನಿ. ಅದು ಗ್ರೇವಿ ಥರ ಚೆನ್ನಾಗಿ ಗಟ್ಟಿಗೆ ರುಚಿಯಾಗಿ ತಗೊಳ್ತಾ ಹೋಗುತ್ತೆ. ಈ ಥರ ಹಾಕ್ಬಿಟ್ಟು ಜಾಸ್ತಿ ತಿರುಗಿಸ್ಬಾರ್ದು. ಸುಮ್ಮನೆ ಸ್ಪೂನಲ್ಲಿ ಹಿಂಗಂತ ಆರಬೇಕು, ಮೊಟ್ಟೆ ಎಲ್ಲ ಕದ್ಕೊಂಡ್ಬಿಡುತ್ತೆ ಅಂತೇಳಿ ಬಿಟ್ಬಿಟ್ಟು ಸ್ಟೀಮಲ್ಲಿ ಒಂದು 5 to 10 ಮಿನಿಟ್ಸು ಒಂದು ಕುದಿ ಬರೋರು ಕುದಿಸ್ಬಿಟ್ರೆ ನಂತರ ಅದು ಆಮೇಲೆ ರೆಡಿ ಆಗಿಬಿಡುತ್ತೆ. ಒಂದು 5 to 10 ಮಿನಿಟ್ಸು ಅದು ಕುದಿಬೇಕು. ಅದಕ್ಕೆ ಬಾಯ್ಲ್ ಮಾಡಲಿ, ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಮೊಟ್ಟೆ ಹಾಕಿದ್ವಿ, ಎಲ್ಲ ಬಾಯ್ಲ್ ಆಗಿ ಒಂದು ಕುದಿ ಬಂದಿದೆ. ಒಂದ್ಸತಿ ಚೆಕ್ ಮಾಡೋಣ, ನೋಡೋಣ ಟೇಸ್ಟ್ಗೆ. ಸಖತ್ತಾಗಿದೆ. ಗಟ್ಟಿ ಬಂದಿದೆ. ಇದನ್ನು ದೋಸೆ, ಚಪಾತಿ, ಪರೋಟ ಇದ್ರಲ್ಲಿ ತಿನ್ಬೋದು. ಬೇಡ ಅಂದರೆ ಅನ್ನಕ್ಕೆ ಹಾಕೊಂಡು ತಿನ್ಬೋದು. ಈ ಥರ ಗ್ರೇವಿ ನಾವು ಇವತ್ತು ಮಾಡಿರೋದು ರೈಸಿಗೆ ಮಾಡಿದ್ದೀವಿ. ಸರ್ವ್ ಮಾಡ್ಬೋದಾ? ಸರ್ವ್ ಮಾಡ್ಬೋದು ಖಂಡಿತವಾಗ್ಲೂ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.